ನಮಸ್ಕಾರ ಅನ್ಕೊಂಡಿಚ್ಚುವ ಎಲ್ರಿಗೂ. ನನ್ನ ನೆಚ್ಚುಮೆಚ್ಚಿನ ಮೊದಲನೇ ಕನಸಿನ ಗಾಡಿ ಅಪಾಚಿ RTR 160ನ ಮಾರೋ ಸಮಯ ಬಂದೇ ಬಿಡ್ತು. ಇದರಲ್ಲಿ ತುಂಬ ಮೆಮೊರೀಸ್ ಇದೆ. ಹುಡುಗರಿಗೆ ಮೊದಲನೇ ಬೈಕು ಅಂತ ಹೇಳಿದ್ರೆ ಮೊದಲನೇ ಲವ್ವರು ಅವಳೆ, ಮೊದಲನೇ ಹೆಂಡ್ತಿನೂ ಅವಳೆ. ನನ್ನ RTR 160ಗೆ ಗಿಲ್ಕಿ ಅಂತ ಹೆಸರಿಟ್ಟಿದ್ದೆ. ನನ್ನ ಗಿಲ್ಕಿಗೆ ಹೆಸರಿಡೋಕ್ಕೆ ಕಾರಣವೇ ನಾವೊಂಥರ ಮದುವೆ ಆಗಿರೋ ಸಂಬಂಧಗಳು. ಮೊದಲು ಲವರ್ಸ್ ಆದ್ವಿ, ಆಮೇಲೆ ಮದುವೆ ಆದ್ವಿ, ಇವಾಗ ಬೇರ್ಪಡೋ ಸಮಯ ಬಂದೇ ಬಿಡ್ತು. ಏನು ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿದ್ದೆ ನನ್ನ ಲೈಫಲ್ಲಿ ನಾನು ನನ್ನ ಗಿಲ್ಕಿನ ಮಾರೋದು ಬೇಡ ಅಂತ. ಬಟ್ ಕೆಲವೊಂದು ಸರಿ ವಿ ಹ್ಯಾವ್ ಟು ಲರ್ನ್ ಹೌ ಟು ಲೆಟ್ ಗೋ. ಮನೆಯಲ್ಲಿ ಒಂದು 10 ಸರಿ ಹೇಳಿದ್ದಾರೆ, ಬೇಡ ಗಾಡಿ ಮಾರ್ಬಿಡು, ಇದನ್ನು ಸುಮ್ಮನೆ ನಿಲ್ಸ್ಕೊಂಡು ವೇಸ್ಟ್ ಮಾಡ್ತೀಯಾ. ಆದರೂ ನಾನು ಎಷ್ಟೇ ಕಷ್ಟ ಆದರೂ ಇಟ್ಕೋತಿದ್ದೆ. ನೋಡ್ತಾ ಇದ್ದರೆ ಹಳೇ ಮೆಮೊರೀಸ್ ಎಲ್ಲ ಹಿಂಗೆ ಫ್ಲ್ಯಾಶ್ ಆಗ್ತಾ ಇದೆ. ಇದನ್ನು ತೊಗೊಳೋದಕ್ಕೆ 91,000 ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದು. 2015 ನವೆಂಬರಲ್ಲಿ ತೊಗೊಂಡಿರೋ ಗಾಡಿ. ಆಗಿನ ಕಾಲದಲ್ಲಿ 91,000 ಹೊಂಚಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಅವಾಗ KTM ಅವಾಗ ತಾನೇ ಬಂದು ಹವಾ ಮಾಡ್ತಿತ್ತು. ಬಟ್ KTM ಆಕ್ಸಿಡೆಂಟ್ ಗಾಡಿ ಅಂತ ನಮ್ಮ ಮನೇಲಿ ಒಪ್ತಿರ್ಲಿಲ್ಲ. ಆ್ಯಂಡ್ ಬಜೆಟು ಕೂಡ ಓವರ್ ಶೂಟ್ ಆಗ್ತಿತ್ತು. ಸೊ ಅವಾಗ ಸಿಂಗಲ್ ಡಿಸ್ಕ್ ಇರೋದೇ ಜಾಸ್ತಿ ಫೇಮಸ್ ಇರ್ತಿತ್ತು. ನಾನು ಡಬಲ್ ಡಿಸ್ಕೇ ಇರಲಿ ಅಂತ ಇದನ್ನು ತೊಗೊಂಡೆ. ನನಗೆ 180 ವೈಟು ಇಷ್ಟ ಆಯಿತು. ಬಟ್ ಮೈಲೇಜು ಅಂತೆಲ್ಲ ಹೇಳಿ ನಮ್ಮ ಫ್ಯಾಮಿಲಿಲಿ ಅಷ್ಟು ಎನ್ಕರೇಜ್ ಮಾಡಲಿಲ್ಲ. ಓಕೆ, 160 ಗ್ರೇ ತುಂಬ ಇಷ್ಟ ಆಯಿತು. ಆವಾಗ ಹಾಟ್ ಕೇಕ್ ಥರ ಸೆಲ್ ಆಗ್ತಿತ್ತು ಈ ಗಾಡಿ. ಇವಾಗಲೂ ತುಂಬ ಜನಕ್ಕೆ ಗೊತ್ತು ಇದು. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ RTR ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಚಕ್ಕಂತ ಇರುತ್ತೆ. ಹೆವಿ ಟಾರ್ಕಿ ಗಾಡಿ. ಆವಾಗ ಬಜೆಟಲ್ಲಿ ಬರ್ತಿದ್ದಿದ್ದು ಗಾಡಿ ಇದನ್ನೇ ಶೋಕಿ ಮಾಡ್ತಿದ್ದಿದ್ದು. ಬಟ್ ಪಲ್ಸರ್ 150 ಕಂಪೇರ್ ಮಾಡಿದ್ರೆ ಸ್ವಲ್ಪ ಮೈಲೇಜ್ ಕಮ್ಮಿ. ಇದು 160cc ಗಾಡಿ. ಬಟ್ ಪಲ್ಸರ್ 150ನ ಎನಿ ಡೇ ಎನಿ ಟೈಮ್ ಕ್ಲೀನಾಗಿ ಬೀಟ್ ಮಾಡ್ತಿದ್ದಿದ್ದು ಗಾಡಿ. ನಾನು ಒಂದು ಸರಿ ಸ್ಟಿಕ್ಕರ್ ಯಾರೋ ಹುಡುಗರು ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ 180 ಹಾಕ್ಸ್ಕೊಂಡಿದ್ದೆ. ಇರುತ್ತಲ್ಲ ಈ ಥರದ್ದೆಲ್ಲ ಹುಡುಗರು ಮಾಡಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ನಮ್ಮ ಅಪಾಚಿ RTR 160 ಆಲ್ಮೋಸ್ಟ್ 159.7cc ಬರುತ್ತೆ. 16 bhpನ ಪ್ರೊಡ್ಯೂಸ್ ಮಾಡೋ ಗಾಡಿ ಇದು. ಟಾರ್ಕ್ಗೆ ಹೇಳಿ ಮಾಡಿಸಿದ್ದು. RTR ಬಗ್ಗೆ ನಿಮ್ಗೆ ಆವಾಗಲೇ ಹೇಳಿದೆ. ಬನ್ನಿ ರೈಡ್ ಮಾಡ್ತಾ ಮಾತಾಡ್ತಾ ಹೋಗೋಣ. ನಾನು ತೊಗೋಬೇಕಾದ್ರೆ ಆಲ್ರೆಡಿ ಇದ್ರ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಇತ್ತು ಡೂಮ್ ಎಲ್ಲ. ಬಟ್ ನನಗೆ ಇದೇ ಡಿಸೈನ್ ಇಷ್ಟ ಅಂತ ಇದನ್ನೇ ತೊಗೊಂಡೆ. ನಂತರ ಡಿಸಿಷನ್ ತೊಗೊಂಡಿರೋರು ತುಂಬ ಜನ ಇರ್ತಾರೆ. ಇದರಲ್ಲಿ ತುಂಬ ಸ್ವೀಟ್ ಆದಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ರೈಡಿಂಗ್ ಪೊಸಿಷನ್ನು. ಈ ಕಡೆ ಪೂರಾ ಸ್ಪೋರ್ಟ್ಸ್ ಬೈಕು ಅಲ್ಲ, ಈ ಕಡೆ ಪೂರಾ ನೇಕೆಡ್ಡು ಅಲ್ಲ. ನನ್ನ ಬಾಡಿಗೆ ನಾನು 5'4", 5'5" ಇದ್ದೀನಿ. ಕರೆಕ್ಟಾಗಿ ಸೂಟ್ ಆಗುತ್ತೆ. ಕ್ಲೀನಾಗಿ ಕಾಲು ಲಾಕ್ ಮಾಡಿಕೊಂಡು ಹ್ಯಾಂಡಲ್ ಹಿಡ್ಕೊಂಡು ಹೊಡಿತಾ ಇದ್ರೆ ಸಖತ್ತಾಗಿ ನುಗ್ಗಾಡಿಸ್ಬೋದು ಸಿಟಿಯಲ್ಲಂತೂ. ಹೈವೇಗೂ ಏನು ಕಮ್ಮಿ ಇಲ್ಲ ಗುರು. ನಾನು ಆಲ್ಮೋಸ್ಟ್ ಸೌತ್ ಇಂಡಿಯಾ ಪೂರ್ತಿ ಓಡಾಡಿದ್ದೀನಿ. ನಮ್ಮ ಗ್ಯಾಂಗ್ದೆಲ್ಲ ಡ್ಯೂಕ್ ಇರೋದು. ನಾನು ಬರೀ ಅಪಾಚಿಲ್ಲ ಹೊಡಿತಿದ್ದೆ ಅವ್ರ ಜೊತೆ ಎಲ್ಲ. ಕೆಲವೊಂದು ಫೋಟೋಸ್ ಹಾಕ್ತೀನಿ ಅದ್ರದ್ದು. ನಾನು ಅಪಾಚಿ ತೊಗೊಳೋದಕ್ಕೆ ಕಾರಣ ಒಂದು ಪವರು, ಕ್ವಿಕ್ ರೆಸ್ಪಾನ್ಸು. ನನಗೆ ಟಾರ್ಕಿ ಗಾಡಿ ಬೇಕಿತ್ತು. ಮತ್ತು ಇದರಲ್ಲಿ ಬರೋ ಸೌಂಡುಗಳು ಸೌಂಡ್ ನೋಡಿ ಕೇಳಿಸ್ತೀನಿ. ಆ ಥಂಪಿಂಗ್ ಸೌಂಡು ಬೇರೆ ಯಾವ ಕಂಪ್ನಿಯವರು ಕೊಡ್ತಿರಲಿಲ್ಲ. BS3 ಇಂಜಿನ್ ಬೇರೆ ಇದು. ಮಸ್ತಾಗಿರ್ತಿತ್ತು. ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಆಹಾ ಸೌಂಡ್ಗೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗೋದು ಅಂದರೆ ಈಗ ಅದನ್ನು ಕಳ್ಕೊಂಬಿಡ್ತೀನಲ್ಲಪ್ಪ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಇರಲಿ ಬನ್ನಿ, ಈಗ ಒಂದು 100 ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋಣ. ಇದಕ್ಕೆ ಮೈಲೇಜ್ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ನಮ್ಮ RTR 160 ಗಿಲ್ಕಿ ಮೈಲೇಜ್ ಎಷ್ಟು ಕೊಡುತ್ತಪ್ಪ ಅಂತ ಹೇಳಿದ್ರೆ ಮೋಸ್ಟ್ಲಿ 35 to 37 ಅಷ್ಟೇ. ನಾನು ಸುಳ್ಳು ಹೇಳೋಕ್ಕಲ್ಲ 45 ಕೊಡುತ್ತೆ 50 ಕೊಡುತ್ತೆ ಅಂತ. ನಾನಂತೂ ಸಕ್ಕದಾಗಿ ಓಡಿಸಿದ್ದೀನಿ. ಇದರಲ್ಲಿ 143, 145 ಎಲ್ಲ ಟಾಪ್ ಸ್ಪೀಡ್ ಹಿಡಿದಿದ್ದೀನಿ ನೈಸ್ ರೋಡಲ್ಲಿ. ಬಟ್ ಹಾಗೆ ಸಾಕಿದ್ದೀನಿ. ಮೇಂಟೆನೆನ್ಸ್ ಆಗಲಿ, ಆಯಿಲ್ ಚೇಂಜ್ ಆಗೋದಾಗಲಿ ಪೀರಿಯಾಡಿಕಲಿ ಮಾಡಿಸಿದ್ದೀನಿ. ಆಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಡಿ ಓಡಿರೋದು ಬರೀ 47,000, 50,000 ಒಳಗಡೆ. ಯಾಕೆ ಅಂದರೆ ನಾನು ಇದೊಂದೇ ಗಾಡಿ ಓಡಿಸ್ತಿರ್ಲಿಲ್ಲ. ಇದಾದಮೇಲೆ ನನ್ನ ಫ್ರೆಂಡ್ FZ ಇತ್ತು, ಅದು ಬಿಟ್ಟರೆ ನಾನು NS ತೊಗೊಂಡೆ. ಅದಾದಮೇಲೆ ಇನ್ನೂ 2 ಗಾಡಿ ತೊಗೊಂಡೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಇದನ್ನು ಬರೀ ಮನೆ ಹತ್ರ ಓಡಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಗಿಲ್ಕಿನ ಸುಮ್ಮನೆ ನಿಲ್ಲಿಸಿ ಹಾಳು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರೋರು ಬಂದು ತೊಗೋಬೋದು. ನೋಡಿ ನಿಮಗೆ ಒಂದು ಸೌಂಡ್ ಕೇಳಿಸ್ಬಿಡ್ತೀನಿ. ಈ ಥಂಪಿಂಗ್ ಸೌಂಡ್ ಕೇಳೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋರು ಗಾಡಿಯಲ್ಲಿ. ಹಾ ಮಸ್ತಾಗಿದೆ. ಸೊ
ಸೊ ನನ್ನ ಅಪಾಚಿ RTR 160 2015 ನವೆಂಬರ್ ಮಾಡಲು 9 ವರ್ಷ ಆಗಿದೆ. ಇದು 10ನೇ ವರ್ಷ. ಇದನ್ನು 35,000 ರೂಪಾಯಿಗೆ ಮಾರ್ತಾ ಇದ್ದೀನಿ. ನೆಗೋಷಿಯೇಷನ್ ಮಾತ್ರ ಇಡಬೇಡಿ, ನನ್ನ ಗಾಡಿಗೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಯಾರು ಬರ್ತಿರೋ ಬನ್ನಿ, ಗಾಡಿ ಓಡಿಸಿ, ಇಷ್ಟ ಆದರೆ ತಗೊಂಡೋಗಿ. ಬಟ್ ಸುಮ್ಮನೆ ಎಳ್ದಾಡ್ಕೊಂಡಂತೂ ಕೂತ್ಕೊಂಬಿಡಿ. ನನಗೆ ಅಷ್ಟು ತಾಳ್ಮೆ, ಅಷ್ಟು ಪೇಷನ್ಸು, ಆಮೇಲೆ ಈ ಗಾಡಿ ಮೇಲೆ ಅಷ್ಟೊಂದು ನೆಗೋಷಿಯೇಷನು ನನಗಿಷ್ಟ ಆಗಲ್ಲ. ಬನ್ನಿ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬರೋಣ, ನಿಮಗೆ ಗಾಡಿ ಹೆಂಗೆ ಓಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಗಾಡಿ ಇನ್ನೂ ಆನ್ ಆಗಿದೆ ನೋಡಿ, ಸೈಲೆಂಟಾಗಿದೆ. ಯು ಡೋಂಟ್ ಹ್ಯಾವ್ ಟು ವರಿ. ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಎಲ್ಲ ಆಗಿದೆ. ಒಬ್ಬೊಬ್ಬ ಅಂದರೆ ಸಣ್ಣ ಪುಟ್ಟ ಇಲ್ಲಿ ಸ್ಕ್ರಾಚಸ್ ಇದೆ. ಅಪಾಚಿಯಲ್ಲಿ ಒಂದು ಸರಿ ಬಿದ್ದರೆ ಸಾಕು, ಇಲ್ಲಿ ಸ್ಕ್ರಾಚ್ಗಳಾಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇದು ಗಾಡಿ ಬಗ್ಗೆ ಗೊತ್ತಿರೋರು ಗೊತ್ತಾಗುತ್ತೆ. ಹೊಡೋಣ. ಫಸ್ಟ್ ಗೇರಲ್ಲೇ 35-40 ಆರಾಮಾಗಿ ಹೋಗುತ್ತೆ. ರೆಸ್ಪಾನ್ಸ್ ನೋಡಿದ್ರಾ? ಆಕ್ಸಿಲೇಟ್ರ್ ಕೊಟ್ಟಿದ ತಕ್ಷಣ ಗಾಡಿ ಹಂಗೆ ಎದೊಳ್ತಾ ಇರುತ್ತೆ. ಯಪ್ಪ, ಇದಂತೂ ನನ್ನ ಕೈ ಕಚ್ಕೊಂಡ್ಬಿಟ್ಟು ಸಾಕಾದಾಗ ಓಡಿಸಾಡಿದ್ದೀನಿ ನೋಡಿ. ಈಗ ನೋಡಿದ್ರಲ್ಲ ಗಾಡಿ ಹೆಂಗೆ ರನ್ ಆಗುತ್ತೆ ಅಂತ. ಬನ್ನಿ, ಗಾಡಿ ಓಡಿಸಿ, ಇಷ್ಟ ಆದರೆ ತೊಗೊಂಡೋಗಿ. ನೀವು ಸರ್ವಿಸ್ ಬಗ್ಗೆ ವರಿ ಮಾಡೋಂಗಿಲ್ಲ. ಇವಾಗ ತಾನೇ ರೀಸೆಂಟಾಗಿ ಸರ್ವಿಸ್ ಆಗಿದೆ. ಸದ್ಯಕ್ಕೆ ಆರಾಮಾಗಿ ಓಡಿಸ್ಕೊಬೋದು. ಏನೇ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡಿ ಮನೆಗೆ ಬಂದು ಗಾಡಿ ಓಡಿಸ್ಕೊಂಡು ತೊಗೊಂಡೋಗಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಲವ್ ಯು ಆಲ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.